ಭಕ್ತರಳ್ಳಿ ಗ್ರಾಮದಲ್ಲಿ ಕಣ್ಣಿನ ದೃಷ್ಟಿದೋಷ ನಿವಾರಣೆಗಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಆ್ಯಂಡ್ ರಿಟೇಲ್ ಜನಕಲ್ಯಾಣ ಟ್ರಸ್ಟ್ನಿಂದ ಉಚಿತ ಕಣ್ಣಿನ ತಪಾಸಣೆ, ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕ ವಿತರಣಾ ಶಿಬಿರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಗಟ್ಟಿನಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಭಕ್ತರಳ್ಳಿ ಗ್ರಾಮದಲ್ಲಿ ಆದಿತ್ಯ ಬಿರ್ಲಾ ಫ್ಯಾಷನ್ ಆ್ಯಂಡ್ ರಿಟೇಲ್ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ CSR ಯೋಜನೆಯಡಿಯಲ್ಲಿ ಉಚಿತ ಕಣ್ಣಿನ ತಪಾಸಣೆ, ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕ ವಿತರಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಳೆದ 4ನೇ ತಾರೀಕಿನಂದು ದೊಡ್ಡಗಟ್ಟಿನಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಭಕ್ತರಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಕಣ್ಣಿನ ದೃಷ್ಟಿದೋಷ ನಿವಾರಣೆಗಾಗಿ ಉಚಿತವಾಗಿ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಜೊತೆಗೆ ಕನ್ನಡಕ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಭಕ್ತರಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ 100 ಜನರಿಗೆ ತಪಾಸಣೆ ಮಾಡಿ 20 ಜನರಿಗೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದು ಅಲ್ಲದೆ 100 ಜನರಿಗೆ ಉಚಿತವಾಗಿ ಅವರ ಅವಶ್ಯಕತೆಗೆ ಅನುಗುಣವಾಗಿ ಕನ್ನಡಕವನ್ನು ವಿತರಣೆ ಮಾಡಲಾಗಿದೆ. ಇನ್ನು ಸಮಾಜ ಸೇವಕರು ಆದ ದಲಿತ ಮುಖಂಡರು ಆದ ರಾಮಚಂದ್ರರವರು, ಅವರ ಸ್ನೇಹಿತರು ಸೇರಿದಂತೆ ಗ್ರಾಮದ ಮುಖಂಡರುಗಳು ಹಾಗೂ ಆದಿತ್ಯ ಬಿರ್ಲಾ ಗ್ರೂಪ್ನ ಕೋಆರ್ಡಿನೇಟರ್ ಆದ ಮುನ್ರಾಜುರವರು ಸೇರಿದಂತೆ ಇತರ ಮುಖಂಡರ ಸಮ್ಮುಖದಲ್ಲಿ ಉಚಿತವಾಗಿ ಕನ್ನಡಕವನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಪಾಸಣೆಗೊಳಗಾಗಿ ಚಿಕಿತ್ಸೆ ಪಡೆದು ಕನ್ನಡಕವನ್ನು ಪಡೆದುಕೊಂಡ ಫಲಾನುಭವಿಗಳು ಕೂಡ ಮಾತನಾಡಿ ಸಂಸ್ಥೆಗೆ ಧನ್ಯವಾದಗಳನ್ನು ತಿಳಿಸಿದ್ದು ಅಲ್ಲದೆ ಗ್ರಾಮದ ಮುಖಂಡರು ಹಾಗೂ ಸಮಾಜ ಸೇವಕರಾದ ರಾಮಚಂದ್ರರವರು ಆದಿತ್ಯ ಬಿರ್ಲಾ ಗ್ರೂಪ್ಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಆದಿತ್ಯ ಬಿರ್ಲಾ ಗ್ರೂಪ್ನ ಕೋಆರ್ಡಿನೇಟರ್ ಆದ ಮುನ್ರಾಜ್ ಅವರು ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ದೃಷ್ಟಿದೋಷ ನಿವಾರಣೆಗಾಗಿ ಮನೆ ಬಾಗಿಲಿಗೆ ತೆರಳಿ ಅಲ್ಲೇ ಕೂಡ ತಪಾಸಣೆ ಮಾಡಿ ಅವಶ್ಯಕತೆ ಇದ್ದವರಿಗೆ ಚಿಕಿತ್ಸೆಯನ್ನು ಮಾಡಿಸಿದ್ದು ಅಲ್ಲದೆ ಕನ್ನಡಕವನ್ನು ವಿತರಣೆ ಮಾಡಲಾಗಿದ್ದು, ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ CSR ಯೋಜನೆಯಡಿಯಲ್ಲಿ ನಾವು ಈ ಒಂದು ಸೇವೆಯನ್ನು ಮಾಡುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು. ಫ್ರೀಯಾಗಿ ಕನ್ನಡಕ್ಕೆ ಕೊಟ್ಟವ್ರೆ, ನಮಗೂ ಅನುಕೂಲ ಆಗೈತೆ. ಆದಿತ್ಯ ಬಿರ್ಲಾ ಕಂಪ್ನಿಯವರು ನಮ್ಗೆ ಫ್ರೀಯಾಗಿ ಫಿಕ್ಸ್ ಕೊಟ್ಟವ್ರೆ. ಟೆಸ್ಟ್ ಮಾಡಿ ಇಲ್ಲೇ ಮಾಡಿತ್ತು. ನಮ್ಮ ಮನೆ ಬಾಗಿಲಿಗೆ ಬಂದು ಟೆಸ್ಟ್ ಮಾಡಿದ್ರೆ ನಮ್ಮೂರಲ್ಲೇ ಭಕ್ತರಲ್ಲಿ ಕನ್ನಡಕ ಕೊಟ್ಟವ್ರೆ ಫ್ರೀಯಾಗಿ. ನಮ್ಗೆ ಅನುಕೂಲ ಆಗಿದೆ. ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಭಕ್ತರಳ್ಳಿಯಿಂದ, ಹೊಸಕೋಟೆ ತಾಲೂಕು. ಆದಿತ್ಯ ಬಿರ್ಲಾ ಕಂಪ್ನಿಯವರು ವತಿಯಿಂದ ನಮ್ಮೂರಿಗೆ ಬಂದು ಉಚಿತವಾಗಿರ್ತಕ್ಕಂತಹ ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ನಾನಾ ಥರದ ಚಿಕಿತ್ಸೆಗಳನ್ನು ಮಾಡಿ ಉಚಿತವಾದಂತಹ ಕನ್ನಡಕಗಳನ್ನು ನಮ್ಮೂರಿನ ಜನಕ್ಕೆ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. 20 ಜನಕ್ಕೆ ಆಪ್ರೇಷನ್ ಮತ್ತು ಅದು ಹೇಳಬೇಕಾ, ಮತ್ತು ನಮ್ಮೂರಿನ ಸುಮಾರು 20 ಜನಕ್ಕೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಕೂಡ ಮಾಡಿದ್ದಾರೆ. ಜೊತೆಗೆ ಒಂದು 80ಕ್ಕೂ ಹೆಚ್ಚು ಜನಗಳಿಗೆ ಕನ್ನಡಕವನ್ನು ಕೂಡ ಉಚಿತವಾಗಿ ಕೂಡ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ನಾವು ನನ್ನ ಕಡೆಯಿಂದ ಹಾಗೂ ನಮ್ಮೂರಿನ ಕಡೆಯಿಂದ ಅತ್ಯಂತ ಅದ್ಭುತವಾದಂತಹ ಒಂದು ಮನಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಚಂದ್ರ ಅಂತ, ಮೂರ ಹೆಸರು ಭಕ್ತರಳ್ಳಿ. ಸುಮಾರು ಮೊನ್ನೆ 4/1/2026 ಆದಿತ್ಯ ಬಿರ್ಲಾ ಕಂಪನಿ ಕಡೆಯಿಂದ ನಮ್ಮೂರಲ್ಲಿ ಉಚಿತ ಕಣ್ಣಿನ ಚಿಕಿತ್ಸೆ ಮತ್ತು ಚಿಕಿತ್ಸೆ ಮಾಡಿಸಿ ಕರ್ಕೊಂಡೋಗಿ ಚಿಕಿತ್ಸೆ ಮಾಡಿಸಿ ಇಂದು ಮತ್ತೆ ಬಂದು ಒಂದು 80 ಜನಕ್ಕೆ ಹೆಚ್ಚು ಜನಕ್ಕೆ ಉಚಿತ ಕನ್ನಡಕವನ್ನೆಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಊರಿನ ಪರವಾಗಿ, ಗ್ರಾಮಸ್ಥರ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳ್ತಾ ಮಾಡ್ತಾಯಿದ್ದೀವಿ. ಊರಲ್ಲಿ ತುಂಬ ಬಡ ಜನ ಇರೋದರಿಂದ 80 ಜನನೂ ಇಲ್ಲೇ ಬಂದು ಚಿಕಿತ್ಸೆ ಮಾಡಿದ್ದಕ್ಕೆ ತುಂಬ ಅನುಕೂಲ ಆಗಿದೆ. ಅವ್ರ ಕೈಲಿ ಹೊರಗಡೆ ಹೋಗಿ ಮಾಡಿಸ್ಕೊಳಕ್ಕೆ ಆಗ್ತಾಯಿರಲ್ಲ. ಅದರಿಂದ ನಾರಾಯಣ ನೇತ್ರಾಲಯದಿಂದ ಆದಿತ್ಯ ಬಿರ್ಲಾ ಕಂಪ್ನಿಯವರು ನಮ್ಮೂರಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿ, ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿ ಉಚಿತ ಕನ್ನಡಕವನ್ನು ಕೊಟ್ಟಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಮುನ್ರಾಜ್ ಅಂತೇಳಿ. ನಾವು ಆದಿತ್ಯ ಬಿರ್ಲಾ ಫ್ಯಾಷನ್ ಆ್ಯಂಡ್ ರಿಟೇಲ್ ಜನಕಲ್ಯಾಣ ಟ್ರಸ್ಟ್, ನಮ್ಮ ಆದಿತ್ಯ ಬಿರ್ಲಾ ಗ್ರೂಪ್ ಕಂಪನಿಯ CSR ವತಿಯಿಂದ ನಾವು ಪ್ರತಿ ಹಳ್ಳಿಗಳಲ್ಲೂ ಸಹ ಕ್ಯಾಟ್ರಾಕ್ಟ್ ಫ್ರೀ ವಿಲೇಜ್, ಅಂದರೆ ಕ್ಯಾಟ್ರಾಕ್ಟ್ ಸಮಸ್ಯೆನೇ ಇರಬಾರ್ದು, ಮುಖ್ಯವಾಗಿ ಕಣ್ಣಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿರಬಾರ್ದು ಅನ್ನೋ ಒಂದು ದೃಷ್ಟಿಕೋನದಿಂದ ನಾವು ಭಾನುವಾರ 4ನೇ ತಾರೀಕು ನಮ್ಮ ಭಕ್ತರಳ್ಳಿ ಗ್ರಾಮದಲ್ಲಿ ಗಟ್ಟಿಗೆನಬೆಲೆ ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ಮತ್ತು ಇಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು, ಯುವಕರ ಒಂದು ಸಹಕಾರದಿಂದ ನಾವು ಉಚಿತವಾಗಿ ಕಣ್ಣಿನ ತಪಾಸಣೆಯನ್ನು ಏರ್ಪಡಿಸಿದ್ವಿ. ಅದರಲ್ಲಿ ಸುಮಾರು 150ಕ್ಕೂ ಹೆಚ್ಚು ಜನರು ಬಂದು ಭಾಗವಹಿಸಿ ಬೇರೆ ಬೇರೆ ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಂಡುಕೊಂಡಿದ್ದಾರೆ. ಅದರ ಜೊತೆಗೆ ನಾವು ಆವತ್ತಿನ ದಿವಸ ಸುಮಾರು 10 ಜನಕ್ಕೆ ಉಚಿತವಾಗಿ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿಸಿದ್ದೀವಿ ನಾರಾಯಣ ನೇತ್ರಾಲಯ ಸಹಯೋಗದೊಂದಿಗೆ. ಹಾಗೂ ಇವತ್ತಿನ ದಿವಸ ನಾವು ಸುಮಾರು 80ಕ್ಕೂ ಹೆಚ್ಚಿನ ಜನರಿಗೆ ಉಚಿತವಾಗಿ ಕನ್ನಡಕಗಳನ್ನು ವಿತರಿಸಿದ್ದೀವಿ. ಇದೆಲ್ಲ ನೋಡಿದ್ರೆ ನಾವು ಗ್ರಾಮಗಳಲ್ಲಿ
ಕಣ್ಣಿಗೆ ಸಂಬಂಧಪಟ್ಟಂಥ ಸುಮಾರು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಸೊ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಾವು ಈ ಗ್ರಾಮಗಳಲ್ಲಿ ಕಣ್ಣಿಗೆ ಸಮಸ್ಯೆ ಯಾವುದೂ ಇರಬಾರ್ದು, ಎಲ್ಲರೂ ದೃಷ್ಟಿ ಚೆನ್ನಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ಆ ಊರಿನ ಪ್ರತಿಯೊಂದು ಮನೆ ಬಾಗಿಲಿಗೂ ಮುಖ್ಯವಾಗಿ ಬಡವರಿಗೆ ಈ ಅನುಕೂಲ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾನು ಈ ಸಂಸ್ಥೆಯಲ್ಲಿ CSR ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ.